ಕಾಂಗ್ರೆಸ್ ನಾಯಕರಿಗೆ ರಾಜ್ಯ ಉಸ್ತುವಾರಿ ಸುರ್ಜೇವಾಲಾ ಅವರು ಒಂದಷ್ಟು ಶಿಸ್ತಿನ ಪಾಠವನ್ನ ಮಾಡಿದ್ದಾರೆ. ಸಿಎಲ್ಪಿಗೂ ಮುನ್ನ ಸಿದ್ದು ಟೀಮ್ಗೆ ಖಡಕ್ ಆಗಿ ವಾರ್ನಿಂಗ್ ಅನ್ನ ಕೊಟ್ಟಿದ್ದಾರೆ. ಪಕ್ಷ ತಾಯಿ ಇದ್ದಂತೆ, ಸರ್ಕಾರ ಮಗು ಇದ್ದಂತೆ. ಕೆಲವು ಸಚಿವರು ಶಿಸ್ತು ಮೀರ್ತಾ ಇದ್ದಾರೆ, ಇದನ್ನ ಸಹಿಸೋದಿಲ್ಲ ಪಕ್ಷ. ಸಚಿವರು ಜವಾಬ್ದಾರಿಯುತವಾಗಿ ಕೆಲಸವನ್ನ ಮಾಡಬೇಕು, ಕಾರ್ಯವನ್ನ ನಿರ್ವಹಿಸಬೇಕು, ಕಾರ್ಯಕರ್ತರನ್ನ ಕಡೆಗಣಿಸಬಾರದು, ಕಾರ್ಯಕರ್ತರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಹೋಗಬೇಕು ಅಂತ ಬಹಿರಂಗ ಹೇಳಿಕೆಯನ್ನ ನೀಡದಂತೆ ಸಿಎಂ ಸಮ್ಮುಖದಲ್ಲೇ ಖಡಕ್ ಆಗಿ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ಸಿದ್ದು ಬಣದ ನಾಯಕರಿಗೆ. ಯಾರ್ಯಾರೀಗ ಬಹಿರಂಗವಾಗಿ ಹೇಳಿಕೆಗಳನ್ನ ಕೊಡ್ತಾ ಇದ್ರು, ಇದರಿಂದ ಆಗಬಹುದಾದಂತಹ ಡ್ಯಾಮೇಜ್ಗಳೇನು, ಇದಕ್ಕೆ ತಾವೇ ಅವಕಾಶ ಮಾಡಿಕೊಡ್ತೀರಾ? ಸಚಿವರುಗಳು ಇದಕ್ಕೆ ಅವಕಾಶ ಮಾಡಿಕೊಡ್ಕೂಡ್ದು, ಪಕ್ಷ ತಾಯಿ ಇದ್ದಂತೆ ಶಿಸ್ತಿನ ಪಾಲನೆ ಮಾಡಿ ಅಂತ ಎಚ್ಚರಿಸಿದ್ದಾರೆ. This program is about 21st January Belgaum rally. This is what the meeting was. I've already spoken to all of you. That's why before going in, I first spoke to my friends of the media because I'm more concerned you should not be waiting for us. Sir, did you go through the report, sir? We will go through that. How? See, I am not as smart as you are, so it takes a little time. Much more important than the government. Always, everywhere, that's the founding principle of the Indian National Congress. The government is of the party. Okay? Yes. Party. ಸರ್ಕಾರದ ಸಪ್ತ ಸಚಿವರಿಗೆ ಒಂದು ಡೆಡ್ಲೈನ್ ಅನ್ನ ಕೊಟ್ಟಿದ್ದಾರೆ. ಎಷ್ಟು ದಿನ? ಅದು ಕೂಡ ಸಪ್ತ 7 ದಿನದ ಒಂದು ಡೆಡ್ಲೈನ್. ಏನಾಗುತ್ತೆ 7 ದಿನದ್ದು? ಸರ್ಕಾರದ ಸಪ್ತ ಸಚಿವರಿಗೆ ಗುತ್ತಿಗೆದಾರರ ಸಂಘದಿಂದ ಒಂದು ಪತ್ರ ಹೋಗಿದೆ. ಬಾಕಿ ಹಣ ಬಿಡುಗಡೆ ಮಾಡದಂತೆ ಸಚಿವರಿಗೆ ಪತ್ರವನ್ನ ಬರೆದಿದ್ದಾರೆ. 7 ದಿನಗಳೊಳಗೆ ಸಮಸ್ಯೆಯನ್ನ ಬಗೆಹರಿಸಬೇಕು ಅಂತ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಇಲ್ಲದಿದ್ರೆ ಸಿಎಂ ಗಮನಕ್ಕೆ ತಂದು ಹೋರಾಟದ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಇನ್ನೇನ್ ತರೋದು? ಈಗ ನಾವೇ ತಂದ್ಬಿಟ್ಟಿದೀವಲ್ವಾ, ಪತ್ರ ಬರೆದ್ಮೇಲೆ ಸಿಎಂ ಗಮನಕ್ಕೆ ಹೋಗದೆ ಇರುತ್ತಾ? ಓಕೆ, ವರದಿ ನೋಡಿ. ರಾಜ್ಯ ಗುತ್ತಿಗೆದಾರರ ಸಂಘದಿಂದ 7 ಸಚಿವರಿಗೆ ಪತ್ರ. 60% ಕಮಿಷನ್ ಆರೋಪ ಹೊತ್ತಲ್ಲೇ ಸಚಿವರಿಗೆ ಪತ್ರ. ಬಾಕಿ ಹಣ ಬಿಡುಗಡೆ ಮಾಡುವಂತೆ ಸಪ್ತ ಸಚಿವರಿಗೆ ಪತ್ರ. ಕಳೆದ ಬಿಜೆಪಿ ಸರ್ಕಾರದ ವಿರುದ್ಧ ಕಮಿಷನ್ ಆರೋಪ ಮಾಡಿದ್ದು ಭಾರೀ ಸದ್ದು ಮಾಡಿತ್ತು. ಈಗ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಕೇಂದ್ರ ಸಚಿವ ಕುಮಾರಸ್ವಾಮಿ 60% ಕಮಿಷನ್ ಆರೋಪ ಮಾಡ್ತಾ ಇದ್ದಾರೆ. ಈ ಹೊತ್ತಲ್ಲೇ ರಾಜ್ಯ ಗುತ್ತಿಗೆದಾರರ ಸಂಘ ಬಾಕಿ ಬಿಲ್ ಪಾವತಿಗೆ ಆಗ್ರಹಿಸಿ ಸಪ್ತ ಸಚಿವರಿಗೆ ಪತ್ರವನ್ನ ಬರೆದಿರೋದು ಭಾರೀ ಚರ್ಚೆಗೆ ಗ್ರಾಸವಾಗಿದೆ. ಸಚಿವರಾದ ಡಿಸಿಎಂ ಡಿಕೆ ಶಿವಕುಮಾರ್, ಸಚಿವರಾದ ಪ್ರಿಯಾಂಕ ಖರ್ಗೆ, ಜಮೀರ್ ಅಹಮದ್ ಖಾನ್, ದಿನೇಶ್ ಗುಂಡೂರಾವ್, ಎಚ್ಸಿ ಮಹದೇವಪ್ಪ, ಬೋಸರಾಜ್, ರಹೀಂ ಖಾನ್ಗೆ ಪತ್ರ ಬರೆದಿದ್ದಾರೆ. ಜ್ಯೇಷ್ಠತೆಯನ್ನ ಕಡೆಗಣಿಸಿ ಸಚಿವರು ಕೊಟ್ಟ ಪಟ್ಟಿಯ ಪ್ರಕಾರವೇ ಹಣ ಪಾವತಿಸಲು ಮನವಿ ಮಾಡಲಾಗಿದೆ. ಈ ರೀತಿ ಮಾಡಿದರೆ ಎಲ್ಲಾ ಗುತ್ತಿಗೆದಾರರಿಗೆ ಅನ್ಯಾಯವಾಗುತ್ತೆ. ಅಧಿಕಾರಿಗಳನ್ನ ಕೇಳಿದರೆ ಯಾವುದೇ ಸಮಸ್ಯೆಗಳಿದ್ದರೂ ಸಚಿವರನ್ನ ಭೇಟಿ ಮಾಡಿ ಎನ್ನುತ್ತಾರೆ ಅಂತ ಆರೋಪಿಸಿದ್ದಾರೆ. ಸುಮಾರು 30,000 ಕೋಟಿಯಷ್ಟು ಹಣ ಪಾವತಿಯಾಗಬೇಕಾಗಿದ್ದು 7 ದಿನಗಳ ಒಳಗೆ ಗುತ್ತಿಗೆದಾರರ ಸಂಘದ ಸಭೆಯನ್ನ ಕರೆದು ಸಮಸ್ಯೆಯನ್ನ ಬಗೆಹರಿಸದಿದ್ದರೆ ಮುಖ್ಯಮಂತ್ರಿಗಳ ಗಮನಕ್ಕೆ ತರೋದಾಗಿ ಹಾಗೂ ಹೋರಾಟದ ಹಾದಿಯನ್ನ ಹಿಡಿಯೋದಾಗಿ ಪತ್ರದಲ್ಲಿ ಎಚ್ಚರಿಸಿದ್ದಾರೆ. ಸರ್ಕಾರದ ಸಪ್ತ ಸಚಿವರಿಗೆ ಗುತ್ತಿಗೆದಾರರ ಸಂಘ ಪತ್ರ. ಬಿಜೆಪಿ ಅವಧಿಯಲ್ಲೇ ಹೆಚ್ಚು ಬಾಕಿ ಎಂದ ಸಚಿವರು. ಗುತ್ತಿಗೆದಾರರು ಪತ್ರ ಬರೆದಿರುವ ಬಗ್ಗೆ ಕೇಳಿದರೆ ಸಚಿವರು ಒಬ್ಬೊಬ್ಬರು ಒಂದೊಂದು ಹೇಳಿಕೆಯನ್ನ ನೀಡಿದ್ದಾರೆ. ಗುತ್ತಿಗೆದಾರರ ಸಂಘದ ಅಧ್ಯಕ್ಷರು ನನ್ನನ್ನ ಭೇಟಿಯಾಗಿ ಮಾತನಾಡಿದ್ದಾರೆ. 2019-20 ಬಿಜೆಪಿ ಸರ್ಕಾರದ ಅವಧಿಯ ಸಾಕಷ್ಟು ಇಲಾಖೆಯ ಪೇಮೆಂಟ್ ಬಾಕಿ ಇದೆ ಅಂತ ಸಚಿವ ಪ್ರಿಯಾಂಕ ಖರ್ಗೆ ತಿರುಗೇಟನ್ನ ನೀಡಿದ್ದಾರೆ. ಇನ್ನು ಸಚಿವ ಸತೀಶ್ ಜಾರಕಿಹೊಳಿ ಪ್ರತಿಕ್ರಿಯಿಸಿ, ನಮ್ಮ ಇಲಾಖೆಯ ಸಭೆಯನ್ನ ಮಾಡಿದ್ದೇವೆ, ಸಮಸ್ಯೆಯನ್ನ ಬಗೆಹರಿಸಲು ಪ್ರಯತ್ನವನ್ನ ಮಾಡ್ತೀವಿ. ಗುತ್ತಿಗೆದಾರರ ಸಂಘದ ಬೇಡಿಕೆಯ ಬಗ್ಗೆ ಚರ್ಚೆಯಾಗಿದೆ. ನಮ್ಮ ಇಲಾಖೆಯದ್ದು ಸಮಸ್ಯೆ ಬಗೆಹರಿಸುವಂತೆ ಹೇಳಿದ್ದೇನೆ. ಹಣವನ್ನ ಹಂತ ಹಂತವಾಗಿ ಬಿಡುಗಡೆಯನ್ನ ಮಾಡ್ತೀವಿ ಅಂದಿದ್ದಾರೆ. ಇನ್ನು ಸಚಿವ ಬೋಸರಾಜು, ಗುತ್ತಿಗೆದಾರರ ಸಂಘದಿಂದ ಪತ್ರ ಬರೆದಿರೋದು ನಿಜ. ನಾನು ಡಿವಿಷನ್ ವೈಸ್ ಭೇಟಿಯನ್ನ ಕೊಡ್ತಾ ಇದ್ದೇನೆ. ಅವರ ಸಮಸ್ಯೆಗಳನ್ನ ಸರಿಪಡಿಸುವ ಪ್ರಯತ್ನವನ್ನ ಮಾಡ್ತೀನಿ. ಅವರ ಭೇಟಿಗೆ ಸಮಯಾವಕಾಶವನ್ನ ಕೊಡ್ತೀನಿ. ಅವರು ಯಾವ ಸಮಸ್ಯೆ ಇದ್ರೂ ಕೂಡ ಹೇಳಬಹುದು. ನಾವು ಪಾರದರ್ಶಕವಾಗಿ ಕೆಲಸವನ್ನ ಮಾಡ್ತಾ ಇದ್ದೇವೆ. ಹಿಂದಿನ ಬಿಲ್ಗಳ ಬಗ್ಗೆಯೂ ಕೂಡ ಕ್ಲಿಯರ್ ಇದ್ದೇವೆ. ನಮ್ಮ ಇಲಾಖೆಯಲ್ಲಿ ಯಾವ ಸಮಸ್ಯೆಯೂ ಇಲ್ಲ ಅಂದಿದ್ದಾರೆ. ನಾನೇ ಹೇಳಿದ್ದೀನಲ್ಲ, ಇವರೇ ಗುತ್ತಿಗೆದಾರರ ಅಧ್ಯಕ್ಷರ ಹತ್ರನೇ ನಾನೇ ಮಾತಾಡಿದ್ದೀನಿ. ಈಗ ಅಧ್ಯಕ್ಷರಂದರೆ ಯಾರು? ಈ ರೆಪ್ರೆಸೆಂಟಿಂಗ್ ಎವ್ರಿಬಡಿ ಅಲ್ವಾ, ಆ ಸಂಘದ ಇದೇನೇ ಅಲ್ವಾ. ಈಗ ಈ ಹಿಂದಿನ ಸರ್ಕಾರದಲ್ಲಿ ಇನ್ನೊಂದೇನಾಗಿದೆ ಅಂದರೆ, ಕೆಲವು ಜನರು ನಾವು ಮಾಡಿಸ್ತೀವಿ ನೀವು ಮಾಡಿಸ್ತೀವಿ ಅಂದ್ಬಿಟ್ಟು ಅವರೇ ಮಂತ್ರಿಗಳ ಹತ್ರ ಹೋಗಿ, ನಿಮ್ಗೆ ಗೊತ್ತಿದೆ, ಯಾವುದೋ ಒಂದು ಸ್ವಲ್ಪ ಪರ್ಸೆಂಟೇಜ್ ಫಿಕ್ಸ್ ಮಾಡಿಬಿಟ್ಟು ಮಾಡಿಬಿಟ್ಟಿದ್ದಾರೆ. ಯಾರು ಈ ಮಧ್ಯವರ್ತಿಗಳು
ಕಾಂಟ್ರಾಕ್ಟರೇ ಮಾಡಿದಾರೆ ಅಂತಲ್ಲ, ಮಧ್ಯವರ್ತಿಗಳು ಸಿಕ್ಕಾಪಟ್ಟೆ ಹಿಂದಿನ ಸರ್ಕಾರದಲ್ಲಿ ಇತ್ತು. ಈಗ ನಮ್ಮ ಇಲಾಖೆದೇ ತಗೊಳ್ಳಿ, ಒಂದು ನಿರ್ದೇಶನ ತೋರಿಸ್ಬಿಡಿ ಎಲ್ಲಿ ವಿತೌಟ್ MLA ಅಪ್ರೂವಲ್ ಇರಲಿ, MP ಅಪ್ರೂವಲ್ ಇರಲಿ, MLCಗಳ ಅಪ್ರೂವಲ್ ಇರಲಿ ಆಗಿರೋದು ಅಂಥದ್ದೇ. ಈಗ ಯಾರು ಮಧ್ಯವರ್ತಿಗಳೇ ನಮ್ಮ ಇಲಾಖೆನಲ್ಲಿ ಇಲ್ಲ, ಹಿಂದಿನ ಸರ್ಕಾರದಲ್ಲಿ ಇದೆ. ಕಾಂಗ್ರೆಸ್ ಸರ್ಕಾರದವರು ಕಾಂಟ್ರಾಕ್ಟರ್ಗಳು ಒಂದ್ರ ಮೇಲೊಂದು ಕಂಪ್ಲೇಂಟ್ ಮಾಡ್ತಲೇ ಇದ್ದಾರೆ. ಇಲ್ಲ, ನಮ್ಮ ಇಲಾಖೆ ಬಗ್ಗೆ ಇಲ್ಲ, ಬಹುಶಃ ನಮ್ಮ ಇಲಾಖೆ ಇದ್ದಂಗೆ ಕಾಣೋಲ್ಲ. ಅದರಲ್ಲಿ ಇದ್ದೇ ಹೇಳ್ತೀವಿ, ಸಭೆ ಮಾಡಿದ್ದೀವಿ, ನಮ್ಮಲ್ಲಿ ಏನಾದರೂ ಪರಿಹಾರ ಮಾಡುವಂಥ ಪ್ರಯತ್ನ ಮಾಡ್ತೀವಿ ಅಷ್ಟೇ. ಸರ್, ಗುತ್ತಿಗೆದಾರನ ಪತ್ರ ಬರೆದಿದ್ದಾರೆ ಸರ್, ಬಾಕಿ ಹಣ ಬಿಡುಗಡೆಗೆ ಬಿಡುಗಡೆ ಮಾಡಿದ್ರೆ ನಾವು ಮುಖ್ಯಮಂತ್ರಿಗಳಿಗೆ ತಮ್ಮ ಮೇಲೆ ಪತ್ರವನ್ನು ಬರೀತೀವಿ ಅಂತ ಹೇಳೋ ಪತ್ರ ಬರೆದಿದ್ದಾರೆ ಅಂತ ಹೇಳ್ತಾರೆ ರಾಜ್ಯ ಗುತ್ತಿಗೆದಾರ ಸಂಘ. ನನಗೇನು ಅದ್ರ ಬಗ್ಗೆ ಮಾಹಿತಿ ಇಲ್ಲ, ನನಗೇನು ಮಾಹಿತಿ ಇಲ್ಲ ಅದ್ರ ಬಗ್ಗೆ. ಅಸೋಸಿಯೇಷನವರು ಈಗಾಗಲೇ ನಮಗೆ ಪತ್ರ ಬರೆದಿದ್ದಾರೆ. ಅವರಿಗಿರ್ತಕ್ಕಂಥ ಕಷ್ಟ ನಷ್ಟಗಳ ಬಗ್ಗೆ, ತೊಂದರೆಗಳ ಬಗ್ಗೆ ಒಂದು ಸಭೆ ಕರೆದು ಚರ್ಚೆ ಮಾಡಲಿಕ್ಕೆ ಅವಕಾಶ ಕಲ್ಪಿಸಂತಂದರು. ನಮ್ಮ ಸಮಯ ನೋಡಿ ಅವ್ರಿಗೆ ಅವಕಾಶ ಕೊಡ್ತೀವಿ. ಅವ್ರಿಗೆ ಪ್ರತಿನಿತ್ಯ ನಮ್ಮ ಹತ್ರ ಕಾಂಟ್ರಾಕ್ಟ್ಗಳು ಬರ್ತಾನೆ ಇರ್ತಾರೆ. ನನ್ನ ಹತ್ರ ಬರೋದಿಲ್ಲ. ನನ್ನ ಸಿಸ್ಟಮ್ ಅಂದರೆ ನಮ್ಮ ಸೆಕ್ರೆಟರಿ ಹತ್ರ ಬರ್ತಿರ್ತಾರೆ. ಹಾಗಾಗಿ ಏನಾದರೂ ಅವ್ರಿಗೆ ನಾವೆಲ್ಲ ಕಡೆ ವಾರದಲ್ಲಿ 2 ದಿವಸ ನಾನು ಥ್ರೂಔಟ್ ಸ್ಟೇಟ್ ವಿಸಿಟ್ ಮಾಡ್ತಾಯಿದ್ದೆ. ಮೊದಲಿಂದ ಆಲ್ಮೋಸ್ಟ್ ಎಲ್ಲ ಇನ್ನೂ 3-4 ಡಿವಿಷನ್ ಬಿಟ್ಟರೆ ಎಲ್ಲ ಡಿವಿಷನ್ ವಿಸಿಟ್ ಮಾಡಿದ್ದೀನಿ. ಮೊನ್ನೆ 2 ದಿವಸ ಆಯಿತು ಕಾರವಾರ, ಮಂಗಳೂರು ಎಲ್ಲ ಡಿವಿಷನ್ ವಿಸಿಟ್ ಮಾಡಿ ಬಂದೆ ನಾನು. ಅಲ್ಲಿನೂ ಭೇಟಿ ಆಗ್ತಿರ್ತಾರೆ, ಹೇಳ್ತಿರ್ತಾರೆ, ಸಮಸ್ಯೆಗಳಿರ್ತವೆ. ನಮ್ಮ ಇಲಾಖೆಯಲ್ಲಿ ಪೂರ್ತಿ ಟ್ರಾನ್ಸ್ಪರೆನ್ಸಿಲಿಂದ ನಾವು ಕೆಲಸ ಮಾಡ್ತಾಯಿದ್ವಿ. ಹಾಗಾಗಿ ಅವರು ಸಮಯ ಕೇಳಿದ್ರೆ ಸಮಯ ಕೊಡ್ತೀವಿ. ಅವ್ರಿಗೇನು ತೊಂದರೆಗಳಿದೆ ತೊಂದರೆಗಳನ್ನ ನಿವಾರಣೆ ಮಾಡಲಿಕ್ಕೆ ನಾವು ಸದಾ ಸಿದ್ಧರಿದ್ದೀವಿ. ಮತ್ತು ಕೆಲಸ ಯಾವ ರೀತಿಯಾಗಿ ಮಾಡ್ತಾಯಿದ್ದಾರೆ, ಅವ್ರು ಕೊಟ್ಟಿರ್ತಕ್ಕಂಥ ಡ್ಯೂರೇಷನ್ ಏನು, ಮತ್ತು ಹಿಂದಿರ್ತಕ್ಕಂಥ ನಮ್ಮ ಸರ್ಕಾರ ಬರೋದಕ್ಕಿಂತ ಮೊದಲು 2023 ಮಾರ್ಚಿಗೆ ನಮ್ಮ ಹತ್ರ ಇರ್ತಕ್ಕಂಥ ಬಿಲ್ಸು, ನಮ್ಮ ಹತ್ರ ಇರ್ತಕ್ಕಂಥ ಕಾಮಗಾರಿಗಳು ಎಲ್ಲವನ್ನೂ ಸಹಿತ ಅವ್ರಿಗೆ ವಿವರಣೆ ಮಾಡ್ತೀವಿ. ಬಿಜೆಪಿ ಸರ್ಕಾರದ ಅವಧಿಯ ಬಿಲ್ ಬಾಕಿ ಇದೆ ಅಂತ ಪ್ರಿಯಾಂಕಾ ಖರ್ಗೆ ಹೇಳಿಕೆಗೆ ಛಲವಾದಿ ನಾರಾಯಣಸ್ವಾಮಿ ತಿರುಗೇಟನ್ನ ನೀಡಿದ್ದಾರೆ. ಇದು ಕಿವುಡು ಸರ್ಕಾರ, ಕಿವುಡು ಸಚಿವರಿಗೆ ಯಾರು ಹೇಳಬೇಕು? ಪ್ರಿಯಾಂಕಾ ಖರ್ಗೆ ಬಿಜೆಪಿ ಮೇಲೆ ಆರೋಪ ಮಾಡ್ತಾರೆ. ಯಾರಪ್ಪನ ಮನೆಯಿಂದ ತಂದು ಕೊಡೋದು? ಗುತ್ತಿಗೆದಾರರು ಕೆಲಸ ಮಾಡಿದ್ದಾರೆ, ಅದರ ಹಣ ಅವರು ಕೇಳ್ತಾ ಇರೋದು. ಸುಮ್ಮನೆ ಆರೋಪ ಮಾಡಬೇಡಿ ಅಂತ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಕಿವುಡ ಮಂತ್ರಿಗಳಿಗೆ ಯಾರು ಹೇಳಬೇಕು? ಪ್ರಿಯಾಂಕಾ ಖರ್ಗೆ ಅವ್ರು ಹೇಳ್ತಿದ್ದಾರೆ. ಬಹಳ ಬ್ಯಾಲೆನ್ಸ್ ಇಟ್ಟು ಹೋಗ್ಬಿಟ್ಟಿದ್ರು, ನಾವಿವಾಗ ಹಣ ಎಲ್ಲ ಒದಗಿಸ್ಕೊಡ್ತಾ ಇದ್ದೀರಿ. ಯಾರಪ್ಪನ ಮನೆಯಿಂದ ತಂದು ಕೊಡ್ತಾ ಇರೋದು? ಕೆಲಸ ಮಾಡಿಲ್ವಾ ಅವರು? ಕಾಂಟ್ರಾಕ್ಟರ್ಗಳು ಅನುದಾನ ಇರಲಿಲ್ಲ, ಆದ್ರೆ ಕೆಲಸ ಕೊಟ್ಬಿಟ್ಟಿದ್ರು. ಕೆಲಸ ಮಾಡಿದಾರಲ್ಲ, ಆ ದುಡ್ಡು ಕೇಳ್ತಾ ಇರೋದು ಅವರು. ಅದನ್ನು ಕೊಡಿ. ಆಯಿಲ್ ಪೂಲಲ್ಲಿ ನಿಮ್ಮ ಸರ್ಕಾರ ಹೋದಾಗ 2014ರಲ್ಲಿ 2 ಲಕ್ಷ ಕೋಟಿ ಇಟ್ಟೋಗಿರ್ಲಿಲ್ವಾ ನೀವು? ಯಾರಿಗೆ ಹೇಳಿ ಹೋಗಿದ್ರೆ? ನಮ್ಮ ಸರ್ಕಾರಗಳು ಬಂದು ಅದೆಲ್ಲ ತೀರಿಸ್ಲಿಲ್ವಾ? ಇದು ಹೇಳೋ ಮಾತಲ್ಲ. ಯಾವುದೇ ಸರ್ಕಾರ ಮಾಡಿದ ಕೆಲಸವನ್ನ ತೆಗೆದುಕೊಂಡು ಇನ್ನೊಂದು ಸರ್ಕಾರ ನಡೆಸೋದಲ್ಲ. ಅವ್ರಿಗಿಂತ ಚೆನ್ನಾಗಿ ಮಾಡಿ, ಒಳ್ಳೆ ಹೆಸರು ತಗೊಳ್ಳಿ. ಆದರೆ ಈ ಕೆಟ್ಟ ಪರಂಪರೆಯನ್ನ ಈ ರೀತಿ ಬೆಳೆಸ್ಕೊಂಡು ಹೋಗಬೇಡಿ. 7 ದಿನಗಳ ಗಡುವು ನೀಡಿರುವ ಗುತ್ತಿಗೆದಾರರ ಸಂಘ ಮತ್ತೆ ಹೋರಾಟದ ಹೆಜ್ಜೆಯನ್ನ ಇಡುತ್ತಾ ಕಾದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, ಪಬ್ಲಿಕ್ ಟಿವಿ. ನೋಡೋಣ, ಈಗ ಗುತ್ತಿಗೆದಾರರು ಡೆಡ್ಲೈನ್ ಅಂತೂ ಕೊಟ್ಟಿದ್ದಾರಲ್ವಾ 7 ದಿನ. ಅದಾದ್ಮೇಲೆ ಮುಖ್ಯಮಂತ್ರಿಗಳಿಗೆ ಅವ್ರೇನೋ ಪತ್ರ ಬರೀತಾರಂತೆ. ನೋಡೋಣ, ಮುಖ್ಯಮಂತ್ರಿಗಳು ಈಗಲೇ ಏನಾದರೂ ಮಾತುಕತೆ ಕರೆದ್ಬಿಡ್ತಾರ ಪತ್ರ ಬರೆಯೋಕ್ಕಿಂತ ಮುಂಚೆನ, ಅಥವಾ ಈ ಸಪ್ತ ಸಚಿವರು ಏನಿದಾರಲ್ವಾ ಇವರೆಲ್ಲ ಹೋಗ್ಬಿಟ್ಟು ಮುಖ್ಯಮಂತ್ರಿಗಳ ಜೊತೆಗೆ ಮಾತಾಡ್ಬಿಟ್ಟು ಇಲ್ಲ ಬಿಡುಗಡೆ ಮಾಡ್ಬಿಡೋಣ ಅಂತಾರೋ, ಅಥವಾ ಅಲ್ಲಿವರೆಗೂ ಹೋಗೋಕೆ ಅವಕಾಶ ಮಾಡಿಕೊಡ್ತಾರೋ ಗೊತ್ತಿಲ್ಲಪ್ಪ. ಏನೇನು ಕತೆ ಇದೆ ಅಂತೇಳಿ. ಸಪ್ತ ಸಚಿವರಿಗೆ 7 ದಿನಗಳ ಡೆಡ್ಲೈನ್ ಇದೆ. ನೋಡೋಣ ಈ ಡೆಡ್ಲೈನಲ್ಲಿ ಏನೆಲ್ಲ ಬೆಳವಣಿಗೆಗಳಾಗುತ್ತೆ ಅಂತೇಳಿ.